ನಮ್ಮ ನಡುವೆಯೇ ಇದ್ದಾರೆ ಭಾರತದ ಹಿತಶತ್ರುಗಳು. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಪಾಕಿಸ್ತಾನದ ಪರ ಪೋಸ್ಟ್ಗಳು. ಇವರಿಗೆ ಇರೋದಕ್ಕೆ ಭಾರತ ಬೇಕು, ಸಪೋರ್ಟ್ ಮಾತ್ರ ಪಾಕಿಸ್ತಾನಕ್ಕೆ. ಇಂಥ ಮನಸ್ಥಿತಿಗಳ ವಿರುದ್ಧ ಮೊದಲು ಕಠಿಣ ಕ್ರಮ ಕೈಗೊಳ್ಳಬೇಕು. ನಮಸ್ಕಾರ. ಅತ್ತ ಗಡಿಯಲ್ಲಿ ನಮ್ಮ ಯೋಧರು ರಾತ್ರಿ ಹಗಲೆನ್ನದೆ ಶ್ರಮಿಸ್ತಾ ಇದ್ರೆ, ಇತ್ತ ಭಾರತದಲ್ಲಿರುವಂತಹ ಕೆಲ ಹಿತಶತ್ರುಗಳು ಬಿಲದಿಂದ ಒಬ್ಬೊಬ್ಬರಾಗಿ ಹೊರಬರ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಗಳು ನಮಗೆ ಒಂದೊಂದಾಗಿ ಈಗ ಗೊತ್ತಾಗ್ತಾ ಇದೆ. ಭಾರತದ ವಿರುದ್ಧ ಮಾತನಾಡುವಂತಹ ಪಾಕಿಸ್ತಾನದ ಪರವಾಗಿರುವಂತಹ ಕೆಲವೊಂದಿಷ್ಟು ಮತಾಂಧ ಶಕ್ತಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನೆಲ್ಲ ಹಂಚಿಕೊಂಡು ವಿಕೃತಿಯನ್ನ ಮೆರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಈ ಫೋಟೋ ನೀವು ನೋಡ್ತಾ ಇದ್ದೀರಲ್ಲ, ಈಕೆಯ ಹೆಸರು ಖದೀಜಾ ಶೇಖ್ ಅಂತ ಹೇಳಿ. ಈಕೆ ಭಾರತದ ವಿರುದ್ಧ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾಳೆ. ಈಕೆ ಏನಂತ ಪೋಸ್ಟ್ ಮಾಡಿದ್ದಾಳೆ ಗೊತ್ತಾ? ಭಾರತದ ಸೇನೆ ಪಾಕಿಸ್ತಾನದ ಮೇಲೆ ಮೊನ್ನೆ ಅಟ್ಯಾಕ್ ಮಾಡ್ತಲ್ವಾ, ಇದು ನಾಚಿಗೇಡಿನ ವಿಷಯ ಅಂತೆ. ಭಾರತದ ಸೇನೆಗೆ ಮಾನವೀಯತೆಯೇ ಇಲ್ಲ ಅಂತೆ. ಭಾರತದ ಸೇನೆ ಪಾಕಿಸ್ತಾನದ ರೆಸಿಡೆನ್ಷಿಯಲ್ ಏರಿಯಾಗಳು, ಮಸೀದಿಗಳು ಮತ್ತೆ ಅಮಾಯಕ ಜನರನ್ನ ಗುರಿ ಮಾಡಿ ಅಟ್ಯಾಕ್ ಮಾಡಿದೆ ಅಂತೆ. ನೋಡಿ, ಇದು ಈಕೆ ಹಂಚಿಕೊಂಡಿರುವಂತಹ ಪೋಸ್ಟ್. ಇದೊಂದೇ ಅಲ್ಲ, ಇನ್ನೊಂದು ಪೋಸ್ಟ್ ಅನ್ನ ಈಕೆ ಹಂಚಿಕೊಂಡಿದ್ದಾಳೆ. ಆ ಪೋಸ್ಟ್ ನಲ್ಲಿ ಪುಸ್ತಕಗಳು ರಾಜಕೀಯ, ಕಾರ್ಯಕ್ರಮಗಳು ರಾಜಕೀಯ, ಚಲನಚಿತ್ರಗಳು ರಾಜಕೀಯ. ನಮ್ಮ ಇತಿಹಾಸವನ್ನ ನಾವು ಮತ್ತೊಮ್ಮೆ ಪರಿಶೀಲಿಸಬೇಕು, ಇತಿಹಾಸವನ್ನ ಮತ್ತೊಮ್ಮೆ ಪರಿಶೀಲಿಸಿ ಅಂತ ಹೇಳಿ ಈಕೆ ಇನ್ನೊಂದು ಪೋಸ್ಟ್ ಅನ್ನ ಹಾಕಿದ್ದಾಳೆ. ಇಂಥವರಿಗೆಲ್ಲ ಇರೋದಕ್ಕೆ ಭಾರತ ಬೇಕು, ಕುಡಿಯೋದಕ್ಕೆ ಭಾರತದ ನೀರು ಬೇಕು, ತಿನ್ನೋದಕ್ಕೆ ಭಾರತದ ಅನ್ನ ಬೇಕು, ಭಾರತದಲ್ಲಿ ಶಿಕ್ಷಣ ಬೇಕು, ಭಾರತದಲ್ಲಿರುವಂತಹ ಸೌಲಭ್ಯಗಳು ಎಲ್ಲ ಬೇಕು. ಆದ್ರೆ ಯಾರ ಪರವಾಗಿ ಮಾತನಾಡ್ತಾರೆ ಇಂಥವರು? ಇವರು ಮಾತನಾಡುವಂಥದ್ದು ಪಾಕಿಸ್ತಾನದ ಪರವಾಗಿ, ಭಾರತದ ವಿರುದ್ಧವಾಗಿ. ಭಾರತದಲ್ಲೇ ಇರುವಂತಹ ಇಂಥ ಉಗ್ರಗಾಮಿ ಮನಸ್ಥಿತಿಯವರಿಗೆ ಮೊದಲು ಇಂಥವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು. ಇವರು ಮಾಡಿದ ತಪ್ಪು ಕೆಲಸಕ್ಕೆ ಏನಾದರೂ ಕಠಿಣ ಶಿಕ್ಷೆ ಕೊಡಬಹುದೋ ಏನೋ, ಆದ್ರೆ ಇವರ ಈ ಪಾಕಿಸ್ತಾನ ಪರವಾದ ಮನಸ್ಥಿತಿ ಇದೆಯಲ್ಲ, ಈ ಉಗ್ರಗಾಮಿಗಳ ಪರವಾಗಿರುವಂತಹ ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿಗೆ ಯಾರು ಶಿಕ್ಷೆ ಕೊಡ್ತಾರೆ? ಇನ್ನೊಬ್ಳು ಹುಡುಗಿ, ಈಕೆಯ ಹೆಸರು ರೇಷ್ಮಾ ಎನ್ ಬಾರಿಗಾ ಅಂತ ಹೇಳಿ. ಇವಳು ಮಂಗಳೂರಿನವಳು. ಈಕೆ ಧಿಕ್ಕಾರ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದ್ದಾಳೆ. ಈಕೆಯ ಪೋಸ್ಟ್ ಅನ್ನ ನೋಡಿ ಜನರು ತರಾಟೆಗೆ ತಗೊಂಡ ಮೇಲೆ ಆ ಪೋಸ್ಟ್ ಅನ್ನೇ ಡಿಲೀಟ್ ಮಾಡಿದ್ದಾಳೆ. ಜನರೆಲ್ಲ ಈಕೆಗೆ ಉಗಿದ ಮೇಲೆ, ಈಕೆಗೆ ಜ್ಞಾನೋದಯ ಆದ ಮೇಲೆ ತನ್ನನ್ನ ತಾನ ಸಮರ್ಥಿಸಿಕೊಂಡು ಇನ್ನೊಂದು ಪೋಸ್ಟ್ ಅನ್ನ ಹಾಕಿದ್ದಾಳೆ. ಆ ಪೋಸ್ಟ್ ನಲ್ಲಿ ನನ್ನ ದೇಶ ಭಾರತ, ಭಾರತದ ಮೇಲೆ ನನಗೆ ಪ್ರೀತಿ ಇದೆ, ಗೌರವ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ, ವಿವಿಧತೆಯಲ್ಲಿ ಏಕತೆ ಇರುವಂತಹ ದೇಶ ನಮ್ಮ ಭಾರತ, ಹಾಗೆ ಹೀಗೆ ಅಂತ ಏನೇನೋ ಇಷ್ಟುದ್ದ ಬರ್ಕೊಂಡು ಇನ್ನೊಂದು ಪೋಸ್ಟ್ ಹಾಕಿದ್ದಾಳೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಕೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಜನರು ಧ್ವನಿ ಎತ್ತುತ್ತಾ ಇದ್ದಾರೆ. ಈ ಎರಡೇ ಘಟನೆಗಳಲ್ಲ, ಇಂಥ ಅನೇಕ ಘಟನೆಗಳು ನಡೆದಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದ ಬೆನ್ನಲ್ಲೇ ಇಂತಹ ಅನೇಕ ಘಟನೆಗಳು ಬೆಳಕಿಗೆ ಬಂದಿದೆ. ಪಾಕಿಸ್ತಾನದ ಪರವಾಗಿ ಭಾರತ ಸೇನೆ ಮತ್ತು ಮೋದಿಯ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಜಾವೇದ್ ಪಾಷಾ ಅನ್ನುವಂತಹ ವ್ಯಕ್ತಿಯೊಬ್ಬ ಮೋದಿಯ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ ಅನ್ನ ಹಾಕಿದ್ದಾನೆ. ಈತನ ವಿರುದ್ಧ ಅಲ್ಲಿರುವಂತಹ ಜನರು ಧ್ವನಿ ಎತ್ತಿದ್ದಾರೆ. ಈತನನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಹೋರಾಟವನ್ನ ನಡೆಸ್ತಿದ್ದಾರೆ. ವಿಜಯಪುರದಲ್ಲಿರುವಂತಹ ಮೆಡಿಕಲ್ ಸ್ಟೂಡೆಂಟ್ ಒಬ್ಳು ಪಾಕಿಸ್ತಾನದ ಪರವಾಗಿ ಪೋಸ್ಟ್ ಅನ್ನ ಹಾಕಿದ್ದಾಳೆ. ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲ್ನ ಗೋಡೆಗಳ ಮೇಲೆ ದೇಶದ್ರೋಹಿ ಬರಹಗಳನ್ನ ಬರೆದಿದ್ದಾರೆ. ನೋಡಿ, ನಮ್ಮ ನಡುವೆಯೇ ಇರುವಂತಹ ಹಿತಶತ್ರುಗಳು, ಭಾರತದ ಹಿತಶತ್ರುಗಳು ಯಾವ ರೀತಿಯಾಗಿ ಪೋಸ್ಟ್ಗಳನ್ನೆಲ್ಲ ಶೇರ್ ಮಾಡ್ತಾ ಇದ್ದಾರೆ, ಭಾರತದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ, ಮೋದಿಯ ವಿರುದ್ಧವಾಗಿ ಅವಹೇಳನಕಾರಿಯಾಗಿರುವಂತಹ ಪೋಸ್ಟ್ಗಳನ್ನ ಹಂಚಿಕೊಳ್ತಾ ಇದ್ದಾರೆ ಅಂತ. ಜಮೀರ್ ಅಹಮದ್ ಖಾನ್ ಅವರು ಮೊದಲು ಇಂಥವರ ವಿರುದ್ಧ, ಇಂಥ ಮನಸ್ಥಿತಿ ಉಳ್ಳವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಇಂಥವರ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ನಡೆಸಬೇಕು, ಹೋರಾಡಬೇಕು ಅಂತ ಹೇಳಿ ತಮ್ಮ ಸಮಾಜ ಬಾಂಧವರಿಗೆ ಮೊದಲು ಮನವರಿಕೆ ಮಾಡಬೇಕು. ಇಂತಹ ಹಿತಶತ್ರುಗಳನ್ನ ತಯಾರಿ ಮಾಡುವಂತಹ ಇಕೋಸಿಸ್ಟಮ್ ಭಾರತದಲ್ಲಿರುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಮೊದಲು ಇಂಥವರನ್ನ, ಈ ಒಂದು ಇಕೋಸಿಸ್ಟಮ್ ಅನ್ನ ನಿರ್ನಾಮ ಮಾಡಬೇಕು. ಧರ್ಮದ ಎಲ್ಲೇ ಮೀರಿ ಈ ಕೆಲಸ ಮಾಡಬೇಕಾಗಿದೆ. ದೇಶ ಭಕ್ತ ಸಮಾಜ ಬಾಂಧವರು ಈ ಒಂದು ಕೆಲಸಕ್ಕೆ ಕೈ ಜೋಡಿಸಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.